ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ತಂತ್ರಜ್ಞಾನ ಪೂರೈಕೆ ಸರಪಳಿ ಸುರಕ್ಷತೆಗೆ ಪ್ರಧಾನಿ ಮೋದಿ ಒತ್ತು. 2026ರಲ್ಲಿ ಭಾರತದಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆ ಆಯೋಜನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಂದ ಪ್ರಗತಿ ಪರಿಶೀಲನೆ ಸಭೆ, ವಿವಿಧ ಇಲಾಖೆಗಳ ಮೌಲ್ಯಮಾಪನ. ಹಠಾತ್ ಸಾವಿಗೆ ಮರಣೋತ್ತರ ಪರೀಕ್ಷೆ ಕಡ್ಡಾಯ. ಹೃದಯಾಘಾತಕ್ಕೂ ಕೋವಿಡ್ ಲಸಿಕೆಗೂ ಸಂಬಂಧವಿಲ್ಲ, ಆರೋಗ್ಯ ಸಚಿವ. ಜಿಲ್ಲಾ ಪಂಚಾಯಿತಿ ಸಿಇಒಗಳಿಗೆ ಗ್ರಾಮೀಣಾಭಿವೃದ್ಧಿ ಟಾಸ್ಕ್. ಜುಲೈ 15ರಿಂದ 31ರವರೆಗೆ ಜಿಲ್ಲಾ ಪ್ರವಾಸಕ್ಕೆ ಪ್ರಿಯಾಂಕ್ ಸೂಚನೆ. ವಿಂಬಲ್ಡನ್, ಅಲ್ಕರಾಜ್ ಅಜೇಯ ಓಟ. ಕ್ವಾರ್ಟರ್ ಫೈನಲ್ಗೆ ಕ್ಯಾಮರಾನ್ ನಾರ್ರಿ, ರುಬ್ಲೇವ್ ನಿರ್ಗಮನ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ರಾಜ್ಯದಲ್ಲಿ 6599 ನಮ್ಮ ಗ್ರಂಥಾಲಯ. ಸ್ತ್ರೀ ಶಕ್ತಿ ಸಂಘಕ್ಕೆ ನಿರ್ವಹಣೆ ಹೊಣೆ. ಪ್ರತಿ ಶನಿವಾರ ಭಾನುವಾರ ಮಾತ್ರ ಓಪನ್. ಯೋಜಿತ ಸಿಸೇರಿಯನ್ ಮಕ್ಕಳಿಗೆ ಅಪಾಯ. ಮಗುವಿಗೆ ಭವಿಷ್ಯದಲ್ಲಿ ಲುಕೇಮಿಯಾ ಸಾಧ್ಯತೆ ಅಧಿಕ, ಅಧ್ಯಯನದಲ್ಲಿ ಬಹಿರಂಗ. ಇಂದಿನಿಂದ ರಾಜ್ಯಾದ್ಯಂತ ಪಡಿತರ ಸಾಗಣೆ ಸ್ಥಗಿತ. 260 ಕೋಟಿ ರೂಪಾಯಿ ಬಾಕಿ ಬಿಡುಗಡೆಗೆ ಒತ್ತಾಯ. 4,000 ಪಡಿತರ ಲಾರಿಗಳಿಂದ ಪ್ರತಿಭಟನೆ. ಭಾರತ ಜೊತೆ ವ್ಯಾಪಾರ ಒಪ್ಪಂದದ ಗಡುವು ಆಗಸ್ಟ್ 1ಕ್ಕೆ ವಿಸ್ತರಿಸಿದ ಟ್ರಂಪ್. ವಿಶ್ವ ಬಾಕ್ಸಿಂಗ್ ಕಪ್ನಲ್ಲಿ ಭಾರತಕ್ಕೆ 11 ಪದಕ.